ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆರಿಕಾದ ಒಂದು ಕಂಪನಿ ಹೆಲ್ಫ್ ಏರೋಸ್ಪೇಸ್ ಅಂತ. ಇವರು ಸಕ್ಸಸ್ಫುಲ್ ಆಗಿ ಇದೇ ಮೊದಲ ಬಾರಿಗೆ ಒಂದು ಎಲೆಕ್ಟ್ರಿಕ್ ಫ್ಲೈಯಿಂಗ್ ಕಾರನ್ನು ಟೆಸ್ಟ್ ರನ್ ಮಾಡಿ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದ್ದಾರೆ. ಇದನ್ನು ಅವ್ರಿಗೆ ತಗೊಂಬರೋದಕ್ಕೆ ಒಂದು ಕಾರಿಗೆ 2.5 ಕೋಟಿ ರೂಪಾಯಿ ಆಗುತ್ತಂತೆ. ಆಯಿತಾ, ಟೆಸ್ಟ್ ರನ್ ಏನೋ ಮಾಡಿದ್ದಾರೆ. ಅದನ್ನು ಪಬ್ಲಿಕ್ಕಿಗೆ ತಗೊಬರೋದು ಸ್ವಲ್ಪ ಕಷ್ಟನೇ. ಆಯಿತಾ, ಸಡನ್ನಾಗಿ ಲಾಂಚ್ ಮಾಡಿಬಿಟ್ರೆ ಎಲ್ಲರೂ ಕೂಡ ಆಕಾಶದಲ್ಲಿ ಕಾರನ್ನು ಓಡಾಡಿಸ್ಕೊಂಡು ಮೋಸ್ಟ್ಲಿ ಏರೋಪ್ಲೇನ್ಗೆ ಡ್ಯಾಶ್ ಹೊಡೆದ್ಬಿಡ್ತಾರ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಇದಕ್ಕೆ ಕೆಲವೊಂದು ರೆಗ್ಯುಲೇಷನ್ಸ್ ಬರುತ್ತೆ, ಆಟೋಮೇಷನ್ ಮಾಡ್ತಾರೆ. ಇನ್ ಕೇಸ್ ಬಂತು ಅಂದರೆ ನೋಡೋಣ ಯಾವ ಕಾಲಕ್ಕೆ ಈ ಫ್ಲೈಯಿಂಗ್ ಕಾರ್ಗಳು ಬರ್ತವೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಏನು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಯಿತು, ಜಿಯೋ ಹಾಟ್ಸ್ಟಾರ್ನಲ್ಲಿ ಲಿಟ್ರಲಿ ಸುಮಾರು 60 ಕೋಟಿ ಜನ ಇದನ್ನು ವಾಚ್ ಮಾಡಿದ್ರಂತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಲೈವ್ ಸ್ಟ್ರೀಮಿಗೆ 60 ಕೋಟಿ ವ್ಯೂಸ್ ಅಂತೆ. ಆಯಿತಾ, ಬೇಜಾನ್ ದುಡ್ಡು ಮಾಡ್ತಾ ಇರ್ತಾರೆ ನಂಗೆ ಅನಿಸ್ದಂಗೆ ಜಿಯೋ ಮತ್ತು ಹಾಟ್ಸ್ಟಾರ್ನವರು. ಕ್ರೇಜಿ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಮೇಲೆ ಗೂಗಲ್ ಪೇನಲ್ಲೂ ಕೂಡ ನೀವೇನಾದರೂ ರೀಚಾರ್ಜ್ ಮಾಡಿದ್ರೆ, ಬಿಲ್ಲನ್ನು ಪೇ ಮಾಡಿದ್ರೆ ಕನ್ವೀನಿಯನ್ ಫೀ ಅಂದ್ಬಿಟ್ಟು 0.5%ಇಂದ 1% ಪ್ಲಸ್ GST ಚಾರ್ಜ್ ಮಾಡ್ತಾರೆ. ಮೋಸ್ಟ್ಲಿ 1-2 ರೂಪಾಯಿ ಡಿಪೆಂಡ್ಸ್ ಆನ್ ನೀವು ಎಷ್ಟು ರೂಪಾಯಿಂದು ರೀಚಾರ್ಜನ್ನು, ಎಷ್ಟು ರೂಪಾಯಿಂದು ಪೇಮೆಂಟನ್ನು ಮಾಡ್ತಿದ್ರೆ ಅದ್ರ ಮೇಲೆ ಕನ್ವೀನಿಯನ್ ಫೀಸನ್ನು ಚಾರ್ಜ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಪೇಟಿಎಮ್, ಫೋನ್ಪೇನಲ್ಲೂ ಕೂಡ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದೀಗ ಗೂಗಲ್ ಪೇನಲ್ಲೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಎಲ್ಲದಕ್ಕೂ ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಅವರು ಫೈನಲಿ ಸ್ಕೈಪನ್ನು ಶಟ್ ಡೌನ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಈ ಸ್ಕೈಪನ್ನು ಯೂಸ್ ಮಾಡ್ತಾ ಇದ್ವು. ಸೊ ಇದೀಗ ಮೈಕ್ರೋಸಾಫ್ಟ್ ಏನು ಟೀಮ್ಸ್ ಬಂದಿದೆ, ಅದಾದಮೇಲೆ ಸ್ಕೈಪ್ಗೆ ಒಂದು ರೀತಿ ಉಪಯೋಗ ಇಲ್ದಂಗೆ ಆಗ್ಬಿಟ್ಟಿದೆ. ಸೊ ಈ ಕಾರಣಕ್ಕೆ ಪರ್ಮನೆಂಟಾಗಿ ಶಟ್ ಡೌನ್ ಮಾಡ್ತಾ ಇದ್ದಾರೆ. ಒಂದು ರೀತಿ ಎಂಡ್ ಆಫ್ ಎನ್ ಅರಾ ಅಂತ ಬೇಕಾದ್ರೆ ಅನ್ಬೋದು. ನಾವೆಲ್ಲ ಸ್ಕೂಲ್ ಟೈಮ್, ಕಾಲೇಜ್ ಟೈಮಲ್ಲಿ ಹೆವಿ ಅದನ್ನು ಯೂಸ್ ಮಾಡ್ತಾ ಇದ್ವು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅವರೇನೋ ರೀಲ್ಗೆ ಅಂತಲೇ ಒಂದು ಸಪ್ರೇಟ್ ಅಪ್ಲಿಕೇಶನ್ ತಗೊಂಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ರೀತಿ ಒಂದು ರಿಪೋರ್ಟ್ ಬರ್ತಾ ಇದೆ. ಆಯಿತಾ, ಇದು ಬಂದರೆ ನಂಗೆ ಅನ್ಸ್ದಂಗೆ ಚೆನ್ನಾಗಿರುತ್ತೇನೋ. ಆಯಿತಾ, ಇನ್ಸ್ಟಾಗ್ರಾಮ್ ಸ್ವಲ್ಪ ಕ್ಲೀನಾಗಿರುತ್ತೆ, ಫ್ರೆಂಡ್ಸು ಫ್ಯಾಮಿಲಿದು ಫೋಟೋಸ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಸಪ್ರೇಟ್ ಆ್ಯಪ್ ಮಾಡಿದ್ರೆ ಒಂದು ರೀತಿ ಒಳ್ಳೆಯದು. ಒಂದು ರೀತಿ ಈ ಟಿಕ್ಟಾಕಿಗೆ ಅಂದರೆ ಒಂದು ರೀತಿ ಡೈರೆಕ್ಟ್ ಕಾಂಪಿಟೇಷನ್ ರೀತಿ ಸಪ್ರೇಟ್ ಅಪ್ಲಿಕೇಶನ್ ಇರುತ್ತೆ. ಈ ಕಡೆ ಇನ್ಸ್ಟಾಗ್ರಾಮ್ ಕೂಡ ಕ್ಲೀನಾಗಿರುತ್ತೆ. ಒಳ್ಳೆ ವಿಷಯ, ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟ್ ಬರುವಂಥ ಆ್ಯಂಡ್ರಾಯ್ಡ್ ಫೋನ್ಗಳಿಗೆ 8 ವರ್ಷಗಳ OS ಅಪ್ಡೇಟ್ ಬರುತ್ತಂತೆ. ಆಯಿತಾ, ಈವನ್ ಎಂಟ್ರಿ ಲೆವೆಲ್ ಫೋನ್ಗಳಿಗೂ ಸಹ ಏನಾಗ್ತಾಯಿದೆ ಅಂತ ಅಂದರೆ, ಈ ಸ್ನ್ಯಾಪ್ಡ್ರ್ಯಾಗನ್ ಮತ್ತು ಗೂಗಲ್ನವರು ಒಂದು ರೀತಿ ಕೊಲ್ಯಾಬ್ರೇಟ್ ಆಗಿ ಇದನ್ನು ತಗೊಂಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಸೊ ಎಲ್ಲ ಫೋನ್ಗಳಿಗೂ ಆ್ಯಂಡ್ರಾಯ್ಡ್ನಲ್ಲಿ 8 ವರ್ಷಗಳ OS ಅಪ್ಡೇಟ್ ಬರಬಹುದು ನೆಕ್ಸ್ಟ್. ನಂಗೆ ಅನ್ನಿಸ್ದಂಗೆ ಆಲ್ರೆಡಿ ಸ್ಯಾಮ್ಸಂಗಲ್ಲಿ ಕೆಲವೊಂದು ಫೋನ್ಗಳಲ್ಲಿ 10,000 ರೂಪಾಯಿ ಫೋನ್ಗೂ 5-6 ವರ್ಷ OS ಅಪ್ಡೇಟ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಐಫೋನ್ ಪ್ರೋ ವೇರಿಯಂಟನ್ನು ಯಾರು ತೊಗೊಂಡಿರ್ತಾರೆ, ಫಾರ್ ಎಕ್ಸಾಂಪಲ್ ಐಫೋನ್ 14 Pro, 15 Pro, 16 Pro, ಈ ರೀತಿ ಯಾರೆಲ್ಲ ಪ್ರೋ ವೇರಿಯಂಟನ್ನು ತೊಗೊಂಡಿರ್ತಾರೆ ಅವರು ಕೇವಲ 2 ವರ್ಷ 8ರಿಂದ 9 ತಿಂಗಳು ಮಾತ್ರ ಫೋನ್ನ ಯೂಸ್ ಮಾಡ್ತಾರಂತೆ. ಅಂದರೆ ಪ್ರೋ ವೇರಿಯಂಟ್ ಹೊಂದಿರೋರು ಬರೀ 2.25 ವರ್ಷ ಮಾತ್ರ ಫೋನ್ ಯೂಸ್ ಮಾಡ್ತಾರೆ, ಆಮೇಲೆ ಅದನ್ನು ಚೇಂಜ್ ಮಾಡ್ತಾರಂತೆ. ರಿಚ್ ಪೀಪಲ್ಗಳು ಕೇಳ್ತೀರಾ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ಇನ್ನೊಂದು ಸರ್ವೆ ಪ್ರಕಾರ, ಕೌಂಟರ್ ಪಾಯಿಂಟ್ ಸರ್ವೆ ಇದು, ಸುಮಾರು 48% ಜನ ಆ್ಯಂಡ್ರಾಯ್ಡ್ ಯೂಸರ್ಸ್ಗಳು ನೆಕ್ಸ್ಟ್ ಐಫೋನ್ಗೆ ಸ್ವಿಚ್ ಆಗ್ತಾರಂತೆ. 48% ಜನ. ಯಪ್ಪ ದೇವರೇ, ಈ ಸ್ಯಾಮ್ಸಂಗು, MI, ವಿವೋ ಅವರೆಲ್ಲ ಬಾಯ್ ಬಿಡ್ಕೋಬೇಕಷ್ಟೇ. ನೆಕ್ಸ್ಟು ಕ್ರೇಜಿ ಇವರು ನೋಡ್ತಾರೆ, ನೆಕ್ಸ್ಟಿಂದ ಎಲ್ಲರೂ ಐಫೋನ್ ತೊಗೊಳಕ್ಕೆ ಶುರು ಮಾಡ್ತಾರೆ. ಯಪ್ಪ 48, ನೀವು ಕೇಳಿದ್ರೆ ಆ್ಯಂಡ್ರಾಯ್ಡ್ ಯೂಸರ್ಸನ್ನು ಕೇಳಿದ್ರೆ 48% ಜನ ನಾನು ಐಫೋನ್ಸ್ ತೊಗೋತೀನಿ ಅಂತಾರಂದ. ನೆಕ್ಸ್ಟು ಅವ್ರ ಕೈಗೆ ದುಡ್ಡು ಬಂತು ಅಂದರೆ ಪಕ್ಕ ಐಫೋನ್ ಸ್ವಿಚ್ ಆಗದೆ. ಹೇಳ್ತೀನಲ್ಲ, ಆ್ಯಂಡ್ರಾಯ್ಡು ಒಂದಿನ ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ 16 ವರ್ಷನ್ ಏನು ಬರುತ್ತೆ ನೆಕ್ಸ್ಟು, ಸೊ ಅದರಲ್ಲಿ ಸೇಮ್ ಐಫೋನ್ ರೀತಿ ಬ್ಯಾಟ್ರಿ ಹೆಲ್ತನ್ನು ತೋರಿಸುತ್ತಂತೆ. ಬ್ಯಾಟ್ರಿ ಎಷ್ಟು ಹೆಲ್ತ್ ಇದೆ, ಎಷ್ಟು ಪರ್ಸೆಂಟ್ ಹೆಲ್ತ್ ಇದೆ ಅಂತ. ಒಳ್ಳೆ ವಿಷಯ, ಬ್ಯಾಟ್ರಿ ಎಷ್ಟು ಹಾಳಾಗಿದೆ ಅಂತ ನಾವು ಫೋನಲ್ಲಿ ನೋಡ್ಕೊಬೋದು ನೆಕ್ಸ್ಟ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟ್ ಲಾಂಚ್ ಆಗುವಂಥ ಓಪೋ ಮತ್ತು OnePlus ಫೋನ್ಗಳಲ್ಲಿ ಏನು ಅಲರ್ಟ್ ಸ್ಲೈಡರ್ ಇರ್ತಿತ್ತು ಆ ಜಾಗದಲ್ಲಿ ಸೇಮ್ ಐಫೋನ್ ರೀತಿ ಆ್ಯಕ್ಷನ್ ಬಟನ್ನ ತಗೊಂಡ್ಬರ್ತಾರಂತೆ. ಎಲ್ಲರೂ ಕೂಡ ಆಪಲ್ ಕಾಪಿ ಮಾಡೋದೇ ಆಯಿತು. ಸೊ ಆ್ಯಕ್ಷನ್ ಬಟನ್ ಬರ್ತದೆ, ಸ್ಲೈಡರನ್ನು ರಿಮೂವ್ ಮಾಡ್ತಾರೆ.
ಒಳ್ಳೆ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ OnePlus Nord CE3 ಫೋನಿಗೆ ಆಕ್ಷನ್ OS 15 ಅಪ್ಡೇಟ್ ಬಂತಂತೆ. ಬಂದಾದಮೇಲೆ ಕೆಲವು ಜನ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸ್ಕ್ರೀನಲ್ಲಿ ಟೆಂಪ್ರರಿ ಒಂದು ಲೈನ್ ಬಂದು ಹೋಗ್ತಾ ಇದೆಯಂತೆ. ಅಂದರೆ ಪರ್ಮನೆಂಟ್ ಲೈನ್ ಅಲ್ಲ, ಹಾರ್ಡ್ವೇರ್ ಇಶ್ಯೂ ಅಲ್ಲ, ಸಾಫ್ಟ್ವೇರ್ ಇಶ್ಯೂ. ಏನೋ ಒಂದು ಲೈನ್ ಬಂದ್ಬಿಟ್ಟು ಟೆಂಪ್ರರಿಯಾಗಿ ಬಂದು ಹೋಗೋದು ಆ ರೀತಿ ಮಾಡ್ತಾ ಇದೆಯಂತೆ. ಸೊ Nord CE3 ಹೊಂದಿರೋರು ಆದಷ್ಟು ಟ್ರೈ ಮಾಡಿ ಸ್ವಲ್ಪ ಅಪ್ಡೇಟನ್ನು ಡಿಲೇ ಮಾಡೋದಕ್ಕೆ. ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ, ಮೋಸ್ಟ್ಲಿ 1-2 ತಿಂಗಳು 3 ತಿಂಗಳು ಬಿಟ್ಟು ಮಾಡಿ, ಅಷ್ಟರಲ್ಲಿ ಪ್ರಾಬ್ಲಮ್ನ ಅವ್ರು ಫಿಕ್ಸ್ ಮಾಡಿರ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ನೆಕ್ಸ್ಟ್ ಲಾಂಚ್ ಆಗುವಂಥ iPhone 17 Pro ವೇರಿಯಂಟಲ್ಲಿ 12 GB ರ್ಯಾಮ್ ಇರುತ್ತಂತೆ, 12 GB. ಸೊ ಈ ಆಪಲ್ ಇಂಟೆಲಿಜೆನ್ಸ್ನ ಸ್ವಲ್ಪ ಬೂಸ್ಟ್ ಮಾಡೋದಕ್ಕೋಸ್ಕರ ಈ 12 GB ರ್ಯಾಮ್ನ ಮುಂದಿನ ವರ್ಷ ತೊಗೊಂಬರ್ತಾರಂತೆ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿನವರು ಒಂದು ಅಲ್ಟ್ರಾ ಸೀರೀಸ್ನ ಒಂದು ಫೋನ್ನ ತೊಗೊಂಬರ್ತಾರಂತೆ. ಮೋಸ್ಟ್ಲಿ ರಿಯಲ್ಮಿ 14 ಅಲ್ಟ್ರಾನೋ ಆ ರೀತಿ ಒಂದು ಹೆಸರಲ್ಲಿ ಮೋಸ್ಟ್ಲಿ ಬರಬಹುದು. ಇದರಲ್ಲಿ 1 ಇಂಚಿಂದು ಸೋನಿ ಸೆನ್ಸಾರ್ ಇರುತ್ತಂತೆ ಮತ್ತು 10x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ ಇರುತ್ತಂತೆ. DSLR ಲೆವೆಲ್ಲಿಗೆ ಈ ಫೋನ್ ಕ್ಯಾಮ್ರಾ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಟೀಸ್ ಕೂಡ ಮಾಡಿದ್ದಾರೆ MWC 2025 ಅಂತ ಅಂದ್ಬಿಟ್ಟು. ನೋಡೋಣ ಯಾವಾಗ ಲಾಂಚ್ ಆಗುತ್ತೆ, ಯಾವ ಹೆಸರಲ್ಲಿ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlusನಲ್ಲಿ OnePlus 13 ಮಿನಿ ಅಂತ ಒಂದು ಫೋನ್ ಲಾಂಚ್ ಆಗ್ಬೋದು. ಈ ಫೋನು ಓಪೋದು ಒಂದು ರೀಬ್ರ್ಯಾಂಡಿಂಗ್ ಫೋನ್ ಆಗ್ಬೋದು. ಓಪೋದು Find X8 ಮಿನಿ ಅಂತ ಒಂದು ಫೋನ್ ಬರುತ್ತಂತೆ. ಸೇಮ್ ಅದೇ ಫೋನು OnePlusನಲ್ಲಿ 13 ಮಿನಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. 6.3 ಇಂಚಿಂದು ಫೋನ್ ಇದಾಗಿರುತ್ತೆ. AMOLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರಾಗನ್ 8 Elite ಈ ರೀತಿ ಟಾಪ್ ನಾಚ್ ಸ್ಪೆಸಿಫಿಕೇಷನ್ತಾಗಿ ಈ ಫೋನ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಫೋನು ಗ್ಲೋಬಲ್ ಆಗಿ ಏಪ್ರಿಲ್ ತಿಂಗಳಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ ಫೋನು, ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಒಂದು ಫ್ಲ್ಯಾಗ್ಶಿಪ್ ಫೋನ್ ಇದಾಗಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಮತ್ತು ಕೊನೆ ಟೆಕ್ ನ್ಯೂಸು ನೆಕ್ಸ್ಟ್ ಲಾಂಚ್ ಆಗುವಂಥ iPhone 17 ಯಾವ ರೀತಿ ಕಾಣಬಹುದು ಅನ್ನೋದಕ್ಕೆ ಕೆಲವೊಂದು ಟೀಸ್ಗಳು ಬಂದಿದೆ. ಸೊ iPhone 17 ಏನು ಚೇಂಜ್ ಆಗಲ್ವಂತೆ. iPhone 17 ಈ ಸಲ ಹೆಂಗಿದೆಯೋ ಅದೇ ರೀತಿ ಇರುತ್ತಂತೆ. iPhone 17 Air ಅನ್ನುವಂಥ ಒಂದು ಸಪ್ರೇಟ್ ಥಿನ್ ಆಗಿರುವಂಥ ಒಂದು ಫೋನ್ ಬರುತ್ತಂತೆ ನೆಕ್ಸ್ಟ್ ಇಯರು. ಮತ್ತು iPhone 17 Pro ಮತ್ತು 17 Pro Max ಕ್ಯಾಮ್ರಾ ಸುತ್ತ ಏನೋ ವಿಚಿತ್ರವಾಗಿ ಏನೋ ಬಂಪನ್ನು ಆ್ಯಡ್ ಮಾಡಿರೋ ರೀತಿ ಇದೆ, ಕೆಟ್ಟದಾಗಿ ಕಾಣ್ತಾ ಇದೆ. ನನಗೆ ಯಾವ ಫೋನು ಇಷ್ಟ ಆಗ್ತಿಲ್ಲ ಇದರಲ್ಲಿ. ಈ ರೀತಿ ಇರಬಹುದು ಅಂತ ಕೆಲವೊಂದು ರಿಪೋರ್ಟ್ಗಳು ಬರ್ತಾ ಇದೆ. ಐ ಹೋಪ್ ಈ ರೀತಿ ಇರಲ್ಲ ಅಂತ ಅನ್ಕೊಳ್ಳೋಣ, ಆಯಿತಾ. ನೋಡೋಣ ಏನು ಮಾಡ್ತಾರೆ ಅಂತ. ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯಗಳು ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.